ಎಲ್ಲ ಐತಿರೋದು ಮನೆ ಚೆನ್ನಾಗಿದೆ ಅಪ್ಪಿ. ಕೂತ್ಕೊಂಡ್ರೆ ಅಡುಗೆ ಮಾಡ್ಬೋದು ಗೈಸಿ ಮನೆಯಲ್ಲಿ. ಚಾಕ್ಲೇಟ್ ಸ್ಯಾಂಡ್ವಿಚ್ ನೋಡಿ ಅತ್ತ ಸ್ಪೆಷಲ್ ಗೆಸ್ಟು ನಮ್ಮ ಅಪ್ಪ. ಥ್ಯಾಂಕ್ ಯು ಅಪ್ಪಿ. ಅದೇ ಗೈಸ್ ಇಸ್ಕೊ ಬರ್ಬೇಕು ಹೋಗಿ ಅಂತ, ಯಾಕಂದ್ರೆ ನಾಳೆ ದೋಸೆಗೆ ಹಾಕ್ಬೇಕು ನಾನು ಅದು. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್ ಇನ್ನೂ ಇದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆ ತನಕ ನೋಡಿ. ಹತ್ಕೊಬ. ಸೊ ನಾನು, ನಮ್ಮ ಪಾಪು, ನಮ್ಮ ಹಸ್ಬೆಂಡ್ ನಾವೆಲ್ಲ ಹೋಗ್ತಿರೋದು ಎಲ್ಲಿಗೆ ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆ ತನಕ ನೋಡಿ, ಓಕೆನಾ? ಸೊ ಬನ್ನಿ ಗೈಸ್ ಹೋಗೋಣ. ಮಳೆ ಬಂದು ನಿಂತೋಗಿದೆ ಗಾಯ್ಸ್, ಅದಕ್ಕೆ ಇನ್ನೊಂದ್ಸತಿ ಮಳೆ ಬರುತ್ತೆ ಅನ್ನೋ ಕಾರಣಕ್ಕೆ ಶಟರ್ ಎಲ್ಲ ಹಾಕೊಂಡು ಹೋಗ್ತಾ ಇದ್ದೀನಿ ಅಂತ ಅನ್ಕೊಂಡ್ಬೇಡಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಯಾಕಂದರೆ ನಾನು ಹಾಕ್ಕೊಂಡಿರೋದು ಸ್ಲೀವ್ಲೆಸ್ ಬಟ್ಟೆ, ಅದಕ್ಕೆ ಶಟರ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ದಿವಸ ತೊಗೊಬಂದ್ಬಿಟ್ಟು ಅವತ್ತು ಬಿಲ್ಡಪ್ ಹೊಡೆದ್ರಲ್ವಾ, ಏನಂತ ಎಲ್ಲಿ ದಿಮ್ಮೆತ್ಕೊಬರ್ಬೇಕಂತ ಓಡ್ ಬಂದ್ಬಿಟ್ಟೆ ಅಂತ. ಇವತ್ತು ನಾನೇ ತೊಗೊಬರ್ತಾಯಿದ್ದೀನಿ. ಮುದ್ದು ಮುದ್ದು ಹೆಜ್ಜೆ ಇಡುವ ಅಪ್ಪನ ಮುದ್ದು ಮಗಳು. ಹಾಯ್, ಅಲ್ಲೋಯ್ತಿರೋದು ಏನು ಸ್ವಂತ ಮನೆನಾ? ಎಲ್ಲಿ ಮುಖ ತೋರಿಸು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಮುಂಗಾರು ಮಳೆಯೇ ಏನು ನಿನ್ನ. ಗೈಸ್ ನೋಡಿ, ಇದೇ ನಾನು 1ನೇ ಕ್ಲಾಸಿಂದ 8ನೇ ಕ್ಲಾಸ್ ತನಕ ಓದಿರೋ ಸ್ಕೂಲು. ಈ ಸ್ಕೂಲ್ ಇರೋದು ಕೋರ್ಮಂಗ್ಲ ಅಲ್ಲಿ. ಇವಾಗಂತೂ ಸ್ಕೂಲ್ ಸಖತ್ತಾಗೆ ಕಟ್ಟವ್ರೆ, ಪ್ರೈವೇಟ್ ಸ್ಕೂಲ್ ಥರನೇ ಇದೆ ನೋಡಿ. ಈ ರೋಡ್ ಬಂದು ನಾನು ನಮ್ಮ ಹಸ್ಬೆಂಡ್ ಲವ್ ಮಾಡೋ ಟೈಮಲ್ಲಿ ತುಂಬ ಸತಿ ಯಾವಾಗಲೂ ಮೀಟ್ ಆಗ್ತಿದ್ದಿದೆ ಇದೇ ರೋಡಲ್ಲಿ. ಇದು ಕೋರ್ಮಂಗ್ಲ ಹತ್ರ ಶಿವ ಥಿಯೇಟರ್ ಇದೆಯಲ್ಲ, ಆ ರೋಡು. ಮಳೆ ಎಲ್ಲ ನಿಂತಾದ ಮೇಲೆ ಬಂದು ಇಲ್ಲಿ ಕಟ್ತವ್ರು ನೋಡಿ ಗೈಸ್. ಇಲ್ಲೆಲ್ಲ ನಿಂದೋದೆ ಗೈಸ್. ಮನೆ ಹುಡುಕೋಕ್ಕಂತ ಬಂದಿದ್ದು ನಾವು, ಎಲ್ಲೂ ಮನೆನೇ ಸಿಗ್ತಾ ಇಲ್ಲ. ಇಲ್ಲೊಂದು ಮನೆ ನೋಡೋಕೆ ಬಂದ್ವಿ. ಮನೆ ಚೆನ್ನಾಗಿದೆ ಅಪ್ಪಿ. ಕೂತ್ಕೊಂಡ್ರೆ ಅಡುಗೆ ಮಾಡ್ಬೋದು ಗೈಸ್ ಈ ಮನೆಯಲ್ಲಿ. ಸೊ ಇನ್ನೊಂದು ಮನೆ ಖಾಲಿ ಇದೆ ಅಂತ ಹುಡ್ಕೋಕೆ ಬಂದಿದ್ದೀವಿ. ಸೊ ನೋಡೋಣ ಬನ್ನಿ. ಏನು ಬೇಕಮ್ಮ? ಚಾಕ್ಲೇಟ್ ಬೇಕಾ? ಬಾಮ. ಮನೆ ಹುಡುಕಿ ಮನೆಯಲ್ಲೂ ಸಿಕ್ಕಿಲ್ಲ, ಅದಕ್ಕೆ ಕೋರ್ಮಂಗ್ಲಲ್ಲಿ ಸ್ಯಾಂಡ್ವಿಚ್ ತಿನ್ನಕ್ಕೆ ಬಂದಿದ್ದೀವಿ. ಸೊ ತಿನ್ಕೊಂಡು ಹೋಗೋಣ. ಓಕೆ, ವೆಜ್ ಸ್ಯಾಂಡ್ವಿಚ್ ಚೆನ್ನಾಗಿದೆಯಾ? ಚಾರ್ವಿಜ್ ಸ್ಯಾಂಡ್ವಿಚ್, ಚಾಕ್ಲೇಟ್ ಸ್ಯಾಂಡ್ವಿಚ್ ನೋಡಿ. ಹತ್ತು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್ ನೋಡೋಕ್ಕೆ. ಇಲ್ವಾ ಇರು. ಹಾಂ, ಬಿಸಿ ಬಿಸಿ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಬೇಡ. ಸೊ ಗಾಯ್ಸ್, ನಮ್ಮ ಹಸ್ಬೆಂಡು ನಮ್ಮ ಅತ್ತೆಯವ್ರು ಏನೋ ತರಕಾರಿ ಇಸ್ಕೊತವ್ರೆ. ಸೊ ನಾನು ಚಾರ್ವಿ ಆಟೋಲ್ಲಿದ್ದೀವಿ. ನಮ್ಮ ಮನೆಗೆ ಬೇಡ ಗಾಯ್ಸ್ ತರಕಾರಿ, ಸೊ ಅದಕ್ಕೆ ನಾನು ಇಸ್ಕೊತಾ ಇಲ್ಲ, ನಮ್ಮ ಅತ್ತೆಯವ್ರು ಇಸ್ಕೊತವ್ರು. ಚಾಕ್ಲೇಟ್ ಸ್ಯಾಂಡ್ವಿಚ್ ಇಸ್ಕೊಂಡು ಎಲ್ಲ ವೇಸ್ಟ್ ಮಾಡಿಬಿಟ್ಟು ಬಿಸಾಕ್ಬಿಟ್ಟು ಬಂದ್ಲು. ಮಾಮ ಕಾಣಿಸ್ತಾರೆ, ಅದಕ್ಕೆ ಅದು ಜ್ಯೂಸ್ ಅನ್ಕೊಬಿಟ್ಟವಳೆ. ಸೋಡಾ ಅಂತಿದ್ರೆ ಕೇಳಿಸ್ತಾ ಇಲ್ಲ. ಏನು ರೋಲಾ? ರೋಲು ಫ್ರೆಂಚ್ ಟ್ವಿಸ್ಟರು. ಟ್ವಿಸ್ಟರ್ ಇಲ್ಲಿ ಚೆನ್ನಾಗಿರಲ್ಲ, ಜಯನಗರಲ್ಲಿ ಚೆನ್ನಾಗಿರೋದು. ಏನು ಬೇಡ, ಅಲ್ಲಿ ಕೂತ್ಕೋ.
ಇಲ್ಲಡಿ ಗೈಸ್ ಬಾಯಲ್ಲಿ ಕೈ ಇಕ್ಕೊಂಡು 3 ಹೊತ್ತೋನ ಚೀಸ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಹಸ್ಬೆಂಡ್ ಚಪಾತಿ ಬೆಂಡೆಕಾಯಿ ಪಲ್ಯ ತಿಂತವ್ರೆ. ಟೈಮ್ ನೋಡಿ 7 ಗಂಟೆ ಆಯಿತು ನಾವು ಮನೆಗೆ ಬರೋಳಗಡೆ. ತಾನಪ್ಪೆ ಮನೆ ಇಸ್ಕೊಂಡ ಏಕೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಸೊ ಗೈಸ್ ನಾನು ಬಜ್ಜಿ ತಿಂತಾ ಇದ್ದೀನಿ. ಬಾಯ್. ಕೆಲ್ಸಕ್ಕೆ ಕೊಟ್ರು ಗೈಸ್. ನಾವು ಆ್ಯಕ್ಚುಲಿ ಹೋಗಿದ್ದಿದ್ದು ಮನೆ ಹುಡ್ಕೋದಕ್ಕೆ ನಮ್ಮ ಅತ್ತೆ ಅವ್ರಿಗೆ. ಎಲ್ಲೂ ಮನೆಯೇ ಸಿಕ್ಕಿಲ್ಲ ಗೈಸ್. 40,000 ಅಂತೆ ಗೈಸ್ ಬಾಡಿಗೆ ಮನೆಗೆ ಹೇಳ್ತಾ ಇರೋದು. ಸೊ ಅದಕ್ಕೆ ಬಂದ್ವಿ. ಮತ್ತೆ ನಾಳೆ ಹೋಗ್ತೀವಿ. ಸೊ ನೋಡೋಣ ನಾಳೆ ಏನಾಗುತ್ತೆ, ಸಿಗುತ್ತೋ ಇಲ್ವೋ ಅನ್ನೋದನ್ನ ನೋಡೋಣ. ಓಕೆ, ಟೀ ಮಾಡ್ಕೊಂಡು ಕುಡಿತೀನಿ ಗೈಸ್. ಇವಾಗ ಸಿಕ್ಕಾಪಟ್ಟೆ ಚಳಿ, ಹಾಗೆ 7 ಗಂಟೆ ಆಗೋಯ್ತು ಟೈಮು. ಸೊ ಟೀ ಮಾಡಿಕೊಂಡು ಸ್ವಲ್ಪ ಟೀ ಕುಡಿಯೋಣ, ಓಕೆನಾ? ಊಟಕ್ಕೆ ನನಗೂ ಚಾರ್ವಿಗೂ ನೂಡಲ್ಸ್ ಮಾಡ್ಕೊಂಡಿದ್ದೀನಿ, ಹಾಗೆ ಮೂವಿ ನೋಡ್ಕೊಂಡಿದ್ದೆ ಒಂದು. ಇವಾಗ ಊಟ ಮಾಡೋಣ. The next day. ಹಾಯ್ ಗೈಸ್, ನಿನ್ನೆ ಲಾಗು ಕಂಟಿನ್ಯೂ ಆಗ್ತಾಯಿದೆ ಇವತ್ತು. ಸೊ ಇವಾಗ ನಾನು ಟೀ ಕುಡಿತಾ ಇದ್ದೀನಿ. ಸೊ ಎದ್ದು ಟೀ ಕುಡಿತಾ ಇದ್ದೀನಿ. ನಮ್ಮ ಮನೆಗೆ ಯಾರು ಬಂದವ್ರೆ ಗೊತ್ತಾ? ತೋರಿಸ್ತೀನಿ ರೀ. ಮನೆಗೆ ಬಂದಿರೋ ಸ್ಪೆಷಲ್ ಗೆಸ್ಟು ನಮ್ಮ ಅಪ್ಪ. ಸ್ಯಾಂಡ್ವಿಚ್ ಅಲ್ಲ, ಅದ್ರ ಹೆಸ್ರೇನೋ ಗೊತ್ತಿಲ್ಲ ಗಾಯ್ಸ್, ಬಿಡಿ. ಚಾರ್ವಿ ಈ ಥರ ಪ್ಲೇಟ್ ಇಟ್ಕೊಂಡು ನಿಂತ್ಕೊಂಡಿರೋದು ಏನಕ್ಕಂದರೆ ಮೊಟ್ಟೆ ಪಪ್ಸ್ಗೆ. ಇದು ನಮ್ಮಪ್ಪ ತಂದಿರೋ ಮೊಟ್ಟೆ ಪಪ್ಸ್. ತಗೊಳ್ಳಿ ನಿಮ್ಮ ಮೊಟ್ಟೆ ಪಪ್ಸ್ ತಗೊಳ್ಳಿ ಮೇಡಮ್. ಅದನ್ನ ತಿಂದಿರ ಇರ್ಬೇಕು ಗಾಯ್ಸ್, ಒಳಗೈತೆ. ನಾನು ಟೀ ಕುಡಿತಾ ಇದ್ದೀನಿ. ಸೊ ಟೀ ಕುಡಿದ್ಬಿಟ್ಟು ಮೊಟ್ಟೆ ಪಪ್ಸ್ ತಿನ್ಕೊಂಡು, ನಮ್ಮ ಅಪ್ಪನ ಚಿಕನ್ ತೊಗೊಂಡು ಬಾ ಇವತ್ತು ಚೆನ್ನಾಗಿರೋದು. ಏನು ಮಾಡೋಣ, ಗ್ರೀನ್ ಚಿಕನ್ ಮಾಡೋಣ ಅಂತಿದ್ರೆ ಚಿಕನೇ ಚೆನ್ನಾಗಿಲ್ಲ ಗಾಯ್ಸ್. ಸೇಮ್ ಚಿಕನ್ ಬಾದೆ, ಬಾಯ್ಲ್ ಚಿಕನ್, ಸೂಪರ್ ಚಿಕನ್, ಬಾಯ್ಲ್ ಚಿಕನ್ ತಂದ್ಬಿಟ್ಟವ್ರು. ಅದೆಲ್ಲ ನಾನು ತಿನ್ನಲ್ಲ ಗಾಯ್ಸ್. ಅದಕ್ಕೆ ಇವಾಗ ನಾನು ಏನು ಡಿಸೈಡ್ ಮಾಡಿದ್ದೀನಿ ಅಂದರೆ, ಅನ್ನ ಸಾರು ಮಾಡಿ ನಮ್ಮ ಅಪ್ಪಗೆ ಇಕ್ಬಿಟ್ಟು ನನಗೆ ಕುಷ್ಕ ತಂದು ಕೊಡು ಅಂತ ಹೇಳ್ತಿದ್ದೀನಿ. ಸೊ ಇವಾಗ ಫಸ್ಟು ಕಾಫಿ ಕುಡಿದ್ಬಿಟ್ಟು ಅದಾದಮೇಲೆ ಅನ್ನ ಸಾರು ಮಾಡ್ಬಿಟ್ಟು ನಮ್ಮ ಅಪ್ಪಗೆ ಊಟ ಕೊಡೋಣ. ಸೊ ನಮ್ಮ ಹಸ್ಬೆಂಡ್ ಇವತ್ತು ಮನೆ ನೋಡೋಕೆ ಹೋಗಿದ್ದಾರೆ. ನಮ್ಗೆ ಯಾವ ಮನೆಯೂ ಸಿಕ್ಕಿಲ್ಲ ನಮ್ಮ ಅತ್ತೆ ಅವ್ರಿಗೆ. ಸೊ ಅದಕ್ಕೆ ಅವ್ರು ಎದ್ದು ಹೋದ್ರು. ನಮ್ಮಪ್ಪ ಬರ್ತಾರೆ ಅಂತ ಇವತ್ತು ನಾನು ಹೋಗಿಲ್ಲ, ಮನೆಯಲ್ಲೇ ಇದ್ದೆ. ಸೊ ನಮ್ಮ ಹಸ್ಬೆಂಡ್ ಹೋಗಿದ್ದಾರೆ. ಸೊ ನಾವಿವಾಗ ಟೀ ಕುಡಿಯೋಣ ಬನ್ನಿ. ಟೈಲ್ಸ್ ಕೆಲಸ ಮಾಡ್ತೀಯಲ್ವಾ, ಅವಳೆಲ್ಲ ಸ್ವಲ್ಪ ಸಿಮೆಂಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಡು. ಎಲ್ಲಿ ನೀನು ಅಲ್ಲಿ ತೋರಿಸು ಬಾಯಲ್ಲಿ. ನಿಮ್ಮ ಟೂತ್ಪೇಸ್ಟ್ ನಲ್ಲಿ ಉಪ್ಪು ಮತ್ತು ನೀರಿವೆಯಾ? ಇಲ್ಲಿ ನೋಡಿ ಗೈಸ್ ಎಷ್ಟು ಗ್ಯಾಪ್ ಐತೆ. ಅದಕ್ಕೆ ಇವಾಗ ಅವ್ರ ತಾತ ಸಿಮೆಂಟ್ ಹಾಕಿ ಕ್ಲೋಸ್ ಮಾಡ್ತಾರೆ ಅದನ್ನ. ತಾನೆ ಚಾರ್ವಿ ತಿಂದ್ಕೊಟ್ಟಿರೋ ಅರ್ಧಂಬರ್ಧ ಮೊಟ್ಟೆ ಪಪ್ಸ್ ಕೊಡ್ತಾ ಇದ್ದೀನಿ. ಪಪ್ಸ್ ತಿಂದೆ. ಇವಾಗ ನಮ್ಮ ಅಪ್ಪನಿಗೆ ಅಡುಗೆ ಮಾಡಿ ಕೊಟ್ಬಿಡ್ತೇನೆ. ಅಡುಗೆ ಮಾಡೋದೇನು ವೀಡಿಯೋ ಮಾಡಲ್ಲ ಗೈಸ್, ಯಾಕಂದರೆ ನಾರ್ಮಲ್ ಸಾರೇ ಮಾಡ್ತಿದ್ದೀನಿ. ಸೊ ಅಕಸ್ಮಾತ್ ಇರೋ ತಂದಿದ್ರೆ ಗ್ರೀನ್ ಚಿಲ್ಲಿ ಮಾಡೋಣ ಅಂತಿದ್ದೆ, ಬಟ್ ಅವ್ರು ಚೆನ್ನಾಗಿರೋ ತಂದಿಲ್ಲ ಗೈಸ್. ಹಾಗೆ ನಾನು ತಿನ್ನಲ್ಲ ಅದನ್ನ, ಅವರೊಬ್ಬರಿಗೆ ಮಾಡಿಕೊಟ್ಬಿಡ್ತೀನಿ. ಸೊ ಮಾಡಿಕೊಟ್ಬಿಟ್ಟು ಅದಾದಮೇಲೆ ಸಿಗೋಣ. ಓಕೆ, 2000 years later. ಅಡುಗೆ ಎಲ್ಲ ಮುಗೀತು, ಸಾರು ಅನ್ನ. ಇಷ್ಟು ಪಾತ್ರೆ ಇತ್ತು, ಪಾತ್ರೆನೂ ತೊಳೆದ್ಬಿಟ್ಟೆ. ಇವಾಗ ಫಸ್ಟು ನಮ್ಮ ಅಪ್ಪಗೆ ಊಟ ಹಾಕ್ಕೊಡ್ಬೇಕು. ನಮ್ಮ ಅಪ್ಪಗೆ ಊಟ ಹಾಕ್ಕೊಟ್ಬಿಟ್ಟು ಇಲ್ಲಿ ನೋಡಿ ಇಷ್ಟು ಬಟ್ಟೆ ಇದೆ ಒಗೆಯೋದು. ಸೊ ಅದಕ್ಕೆ ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಮ್ಮ ಅಪ್ಪಗೆ ಊಟ ಹಾಕ್ಕೊಟ್ಬಿಟ್ಟು ಹೋಗಿ ಬಟ್ಟೆ ಒಗಿಬೇಕು ನಾನು. ಬನ್ನಿ ಫಸ್ಟು ಊಟ ಹಾಕ್ಕೊಡೋಣ ನಮ್ಮ ಅಪ್ಪಗೆ. ಬಂದರೋ ಬಾವ ಬಂದರೋ, ಏನು ತಂದರೋ? ಥ್ಯಾಂಕ್ ಯು ಅಪ್ಪಿ. ಸ್ವೀಟ್ ಇರುತ್ತಾ? ಸೊ ಗೈಸ್ ಬಟ್ಟೆ ಎಲ್ಲ ಒಗೆದೆ, ನೀರು ಬರ್ತಿದ್ದಿಲ್ಲ ಜಾಲ್ಸಕ್ಕೆ. ಅದಕ್ಕೆ ನೋಡಿ ಚೇರಿಗೆ ಇಕ್ಬಿಟ್ಟು
ಹಾಗೆ ಸುಮ್ಮನೆ ಇದ್ದೀನಿ, ನೀರು ಬಿಟ್ಟಿದ್ದ ತಕ್ಷಣ ಜಾಲ್ಸೋಣ ಅಂತ. ಟೈಮ್ ಬಂದು 5 ಗಂಟೆ ಆಗಿಬಿಟ್ಟೈತೆ ಗಾಯ್ಸ್. ಊಟನೇ ಮಾಡಿಲ್ಲ ಇನ್ನು. 5 ಗಂಟೆ ಆಗ್ಬಿಡ್ತಲ್ವ ಅಂದ್ಬಿಟ್ಟು ನಾನು ಹೇಳಿದ್ನಲ್ವ ಚಿಕನ್ ನನಗೆ ಇಷ್ಟ ಆಗಿಲ್ಲ ಅಂತ, ಅದಕ್ಕೆ ನಾನು ಊಟ ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಹಸ್ಬೆಂಡ್ಗೆ ಪಾನಿಪುರಿ ಇಸ್ಕೊಂಡು ಬಾ ಅಂತಂದೆ, ಮಸಾಲೆ ಪೂರಿ. ಸೊ ಇಸ್ಕೊಬರ್ತಾರಂತೆ, ಇಸ್ಕೊಬಂದರೆ ಅದು ತಿನ್ನೋಣ. ನೈಟಿಗೆ ನಮ್ಮ ಅತ್ತೆ ಮೀನು ಸಾರು ಚಿಕನ್ ಸಾರು ಕೊಟ್ಟು ಕಳಿಸ್ತಾರೆ, ಆವಾಗ ಬ್ಯಾಟಿಂಗ್ ಹೊಡಿಯೋಣ. ಓಕೆನಾ? ನಾನು ಚಿಕನ್ ತಿನ್ನೋದು, ಮೀನು ತಿನ್ನಲ್ಲ ನಾನು. ಅಮ್ಮಮ್ಮ ಕೊಟ್ಟು ಕಳಿಸುತ್ತೆ. ಸೊ ಅದಕ್ಕೆ ಅನ್ನ ಮಾಡ್ಕೊಂಡು ಊಟ ಮಾಡ್ಕೊಳ್ಳೋಣ. ಟೈಮ್ ಬಂದು 5 ಗಂಟೆ ಆಗ್ಬಿಟ್ಟೈತೆ ಗಾಯ್ಸ್, ಎಷ್ಟು ಬೇಗ. ಹಾಗೆ ನಂದು ಪ್ರೆಗ್ನೆನ್ಸಿ ಜರ್ನಿ ಲಾಗ್ ಪೋಸ್ಟ್ ಮಾಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ನೋಡ್ಕೊಳ್ಳಿ ಗಾಯ್ಸ್. ಹಾಗೆ ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಪಾರ್ಟ್ 1 ನೋಡಿ ನಿಮಗೇನೆಲ್ಲ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಸೊ ನಮ್ಮ ಹಸ್ಬೆಂಡ್ ಇವಾಗ ಪಾನಿಪುರಿ ತಂದರೆ ಪಾನಿಪುರಿ ತಿನ್ನೋಣ. ಸಾರಿ ಗೈಸ್, ಮಸಾಲೆ ಪುರಿ ತಂದರೆ ಮಸಾಲೆ ಪುರಿ ತಿನ್ನೋಣ. ಓಕೆ, ಪುರಿನಾ? ಮಸಾಲೆ ಪುರಿ ತಂದ. ಏಕೆ ಅದೇನಕ್ಕೆ ನಿನ್ನಲ್ಲಿ ಇಕ್ಕಿದ್ದೆ? ದಿಸಕ್ಕೆ ಎಲ್ಲರೂ 3 ಸತಿ ಊಟ ಮಾಡಿದ್ರೆ ನಾನು ಮಾತ್ರ ವಿಚಿತ್ರವಾಗಿ ಏನೋ ಗೊತ್ತಿಲ್ಲ ಗೈಸ್. ಈ ನಡುವೆ ದಿಸಕ್ಕೆ 1 ಸತಿ ಊಟ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಊಟನೇ ಮಾಡಿಲ್ಲ ನಾನು. ಟೀ ಕುಡ್ದೆ ಮಧ್ಯಾಹ್ನ ಮೇಲೆ, ಹಾಗೆ ಇದ್ಬಿಟ್ಟೆ. ನಮ್ಮಪ್ಪ ಚಿಕನ್ ಚೆನ್ನಾಗಿ ತಂದಿದ್ದಿಲ್ಲ ಅಂತ. ನಾನೇನು ಊಟ ಮಾಡಿಲ್ಲ ಅಂದಿದ್ದಕ್ಕೆ ನಮ್ಮ ಹಸ್ಬೆಂಡ್ ಸೇರಿ ಏನಾದರೂ ಇಸ್ಕೊಬರ್ತೀನಿ ಅನ್ನೋದಕ್ಕೆ ನಾನು ಮಸಾಲೆ ಪುರಿ ಇಸ್ಕೊಬಾ ಅಂತಂದೆ. ಅದಾದ್ಮೇಲೆ ಸಂಜೆ ಮೇಲೆನೆ ಮಸಾಲೆ ಪುರಿ ತಿಂದೆ. ನಮ್ಮಪ್ಪ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ರು ಗೈಸ್. ಅದಾದ್ಮೇಲೆ ಸಂಜೆ ಆಯ್ತಲ್ವ, ಓಡ್ತೀನಿ ಅಂತ 6:30 ಮೇಲೆ ಮನೆಗೆ ಹೋಗ್ತೀನಿ ಅಂತ ಹೊರಟ್ರು. ಒಳಗಡೆ ಒಂದು ಗಾಡಿ ಬರ್ತಿತ್ತು, ಅದಕ್ಕೆ ಸ್ವಲ್ಪ ನನಗೆ ಥಿಂಗ್ಸ್ ಬೇಕಾಗಿತ್ತು ಅಂತ ತೊಗೊಳಕ್ಕೆ ಹೋಗಿದ್ದೆ. ಇದು ನಾನು ಬೆಳಗ್ಗೆ ಅನ್ಕೊಂಡೇ ಇದ್ದೆ ಗೈಸ್, ಇಸ್ಕೊಬರ್ಬೇಕು ಹೋಗಿ ಅಂತ, ಯಾಕಂದರೆ ನಾಳೆ ದೋಸೆಗೆ ಹಾಕ್ಬೇಕು ನಾನು, ಅದಕ್ಕೆ ಇದು. ಅದಾದ್ಮೇಲೆ ಟೀ ಸೋದ್ಸೋದು, ಒಂದು ಚಾಕು, ಲೈಟ್ರು, ಸ್ನಾನ ಮಾಡೋಕೆ ಒಂದು ಚೇರು, ಇಷ್ಟು ತಗೊಂಡೆ. ಇವಾಗ ನಾನು ಅನ್ಕೊಂಡಿದ್ದ ತಕ್ಷಣ ಈ ಡಬ್ಬ ತಗೊಂಡೆ ಗಾಯ್ಸ್. ತುಂಬ ದಿವಸದಿಂದ ಗೋಲ್ಡ್ ವಾಲೆ ತಗೋಬೇಕು ಅಂದ್ಕೊಂಡಿದ್ದೀನಿ, ಅದು ಮಾತ್ರ ಆಗ್ತಾಯಿಲ್ಲ. ಈ ಡಬ್ಬ ಮಾತ್ರ ತಗೋಬಿಟ್ಟೆ, ಅದು ಹೆಂಗಂತ ನನಗೆ ಅರ್ಥನೇ ಆಗ್ತಾಯಿಲ್ಲ. ಏನು ಮಾಡೋಕ್ಕಾಗಲ್ಲ, ಡಬ್ಬ ಆದರೂ ತಗೊಳಲ್ಲ ಅಂತ ಖುಷಿ ಪಡ್ಕೊಂಡಿರ್ಬೇಕಷ್ಟೇ. ಮತ್ತೆ ಮನೆಯಿಂದ ಸಾರು ತಗೋಕೆ ಹೋಗಿದ್ದಾರೆ. ಅಷ್ಟರೊಳಗಡೆ ನಾನು ಚಪಾತಿ ಇಟ್ಟು ಕಲಸಿದ್ದೆ. ನಮ್ಮ ಹಸ್ಬೆಂಡ್ಗೆ ಚಪಾತಿ ಬೇಕಂತೆ ಮೀನು ಸಾರಿಗೆ, ಸೊ ಅದಕ್ಕೆ ಚಪಾತಿ ಕಲಸಿಕ್ಕಿದ್ದೀನಿ. ಹಾಗೆ ನೋಡಿ ನನಗೆ ಟೀ ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಊಟ ಮಾಡೋ ಟೈಮಲ್ಲಿ ಅನ್ನ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾಗಂತ. ಅಕ್ಕಿ ತೆಗ್ದಿಕ್ಕಿದ್ದೀನಿ, ಇನ್ನೂ ಮಾಡಿಲ್ಲ. ಸೊ ಇನ್ನೇನು ಇವಾಗ ಊಟ ಮಾಡ್ತೀವಿ ಅನ್ನೋ ಟೈಮಲ್ಲಿ ಒಂದು 30 ಮಿನಿಟ್ಸಿಂದ ಇಕ್ಕಿದ್ರೆ ಅನ್ನ ಆಗ್ಬಿಡುತ್ತೆ, ಆವಾಗ ಬಿಸಿ ಬಿಸಿ ಅನ್ನ ತಿನ್ಕೋಬೋದು. ಸೊ ಇವಾಗ ಟೀ ಆಗೈತೆ, ಫಸ್ಟು ಟೀ ಕುಡಿಯೋಣ. ಹಾಂ, ನಾನು ನಾಟಕ ಮಾಡ್ಕೊಂಡು ಹೇಳೋದನ್ನ ಕೆಲ್ಸಕ್ಕೆ ಹೋಗ್ತಾವನೆ ಅಂತ. ನೋಡಿ ಗಾಯ್ಸ್ ಎಷ್ಟು ಮಾತಾಡ್ತಾಳೆ ನೋಡಿ ಗಾಯ್ಸ್ ಅವಳು. ಅವಳು ಅವ್ರ ಅಪ್ಪ ಮನೆಗೆ ಹೋಗ್ತಾರೆ ಅವರು, ಅಂದರೆ ಅಲ್ತಲೆ ನಾನು ಬರ್ತೀನಿ ಹೋಗ್ತೀನಿ ಅಂತಲ್ಲ ಅಂದ್ಬಿಟ್ಟು ನಾನೇನಂದೆ ಕೆಲ್ಸಕ್ಕೆ ಹೋಯ್ತಾವ್ ಅವನು ಅಂತಂದೆ. ಇವಾಗ ನಿಮ್ಮ ಹತ್ರ ಶೇರ್ ಮಾಡಿದ್ದು ಕೆಲ್ಸಕ್ಕೆ ನೀನು ನಾಟಕ ಮಾಡೋಣ, ನೀನು ಅಪ್ಪ ಕೆಲ್ಸಕ್ಕೆ ಹೋಗೋಣ ನಾಟಕ ಮಾಡೋಣ ಅಂತವಳೆ. ಇವಳ ಹತ್ರ ಮಾತು ಕೊಡು ಒಳಗಡೆ ತಾನೆ. ಸೊಳ್ಳೆ ಬಂತು ಗೈಸ್, ಫಸ್ಟ್ ಬಾಕ್ಲಾಕಣ ಜರ್ಗಮ್ಮ ಬಾಕ್ಲಾಕಣ. ನಮ್ಮತ್ತೆ ಮನೆಯಿಂದ ಸಾರು ತೆಂಗಿನಕಾಯಿ ಇಲ್ಲಿ ಕೊಳ್ತೋಗ್ತಾ ಇದಂತ ನಾನೇ ಹೊಡಿದಿರ ಹಾಕಿದ್ದೀನಿ. ಯಾಕೋ ಪಾಪ ನಾನು ಒಳ್ಳೇದಕ್ಕೆ ತೆಂಗಿನಕಾಯಿ ಕೊಟ್ಟು ಕಳ್ಸೋರೆ. ಇರಲಿ, ನಾಳೆ ಏನಾದರೂ ಮಸಾಲ ಸಾಂಬಾರು ಮಾಡ್ಕೊಂಡು ತಿಂತೀನಿ. 1 ಬಾಕ್ಸ್, ಅಯ್ಯೋ 2ನೇ ಬಾಕ್ಸ್. ಏನು ಇದು ಇಟ್ಟು ಏಕೆ ಚೆಲ್ಕೊಂಡು ಬಂದವನ್ ಗೈಸ್ ನನ್ನ ಗಂಡ. ಮತ್ತೆ ದೋಸೆ ಇಟ್ಟು ಕೊಟ್ಟು ಕಳ್ಸವ್ರೆ. ಗೊತ್ತಾ ಗೈಸ್, ದಿಸ್ ಇಸ್ ಫಿಶ್ ಸಾಂಬಾರ್, ಚಿಕನ್ ಸಾಂಬಾರ್. ನೋಡಿ ಗೈಸ್, ಕೂದಲು
ನೋಡ್ದಾ ನಮ್ಮ ಅತ್ತೆ ಮನೆ ಊಟ ತಿನ್ನಕ್ಕೆ ಅದೃಷ್ಟ ಗೈಸ್. ಇದು ಫ್ಲವರ್ ಅಂತೆ ನೋಡಿ ಫ್ಯಾಮ್. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಮ್ಯಾಂಗೋ ಏಯ್ ಬಿಡೆ. ಅನ್ನಕ್ಕೆ ಇಟ್ಟಿದ್ದೀನಿ ಗಾಯ್ಸ್. ಅಲ್ಲ ಗಾಯ್ಸ್, ನಾವಿಬ್ಬರು ಇರೋದು 3 ಜನ ನಮ್ಮ ಮನೇಲಿ. 3 ಜನಕ್ಕೂ ಒಂದೊಂದು ವೆರೈಟಿ ಅಡುಗೆ ಮಾಡ್ಬೇಕು ಗಾಯ್ಸ್. ಈ ನಡುವೆ ನೋಡ್ತಾನೆ ಇದ್ದೀನಿ ನಾನು. ಮೊನ್ನೆ ನನ್ನ ಮಗಳು ನಿನ್ನೆ ನಾಷ್ಟಕ್ಕೆ ನನಗೆ ಪಾಸ್ತಾ ಬೇಕಮ್ಮ ಅಂದ್ಲು. ಅವಳಿಗೆ ಪಾಸ್ತಾ ಮಾಡಿದೆ. ನನ್ನ ಗಂಡ ಚಪಾತಿ ಬೆಂಡೆಕಾಯಿ ಪಲ್ಯ ಬೇಕು ಅಂದ್ರೆ ಅವ್ರಿಗೆ ಗಂಡನಿಗೆ ಬೆಂಡೆಕಾಯಿ ಪಲ್ಯ ಚಪಾತಿ ಮಾಡಿದೆ. ಈ ಥರ ಒಂದನ್ನು ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋ ನನ್ನ ಬುದ್ಧಿನೇ ಇಲ್ಲ. ಇವಾಗ ನೋಡಿದ್ರೆ ನಮ್ಮತ್ತೆ ದೋಸೆ ಇಟ್ಟು ತಂದು ಕೊಟ್ರಲ್ವಾ, ಅನ್ನ ಮಾಡ್ತಿದ್ದೀನಿ, ಚಪಾತಿ ಮಾಡ್ತಿದ್ದೀನಿ. ಅವಳು ಕೂತವಳಲ್ಲ ಒಬ್ಳು ಹಿಂದೆ, ಅವಳಿಗೆ ದೋಸೆ ಬೇಕಂತೆ. ಇವಾಗ ದೋಸೆನೂ ಮಾಡಬೇಕು. ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ ನೋಡಿ, ನೀವೇ ನೋಡಿ. ಇವತ್ತು ಚಪಾತಿ ಸುಟ್ಟಿಕ್ಕಿದೆ. ನಮ್ಮ ಹಸ್ಬೆಂಡು ಸುಕ್ಕ ಚಪಾತಿ ಬೇಕು ಅದಂತ ನಮ್ಮ ಹಸ್ಬೆಂಡ್ಗೆ ಸುಕ್ಕ ಚಪಾತಿ ಸುಟ್ಟಿ. ನನಗಂತೂ ಸುಕ್ಕ ಚಪಾತಿ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ 2 ಚಪಾತಿಗೆ ಮಾತ್ರ ಎಣ್ಣೆ ಹಾಕ್ಕೊಂಡು ಸುಟ್ಕೊಂಡೆ. ಅದಾದಮೇಲೆ ಚಾರ್ವಿ ದೋಸೆ ಕೇಳಿದ್ಲಲ್ವಾ, ಅದಕ್ಕೆ ಚಾರ್ವಿಗೆ ದೋಸೆ ಮಾಡೋಣ ಅಂತ ದೋಸೆ ಸುಡ್ತಾ ಇದ್ದೆ. ಈ ಮನೆಗೆ ಬಂದಿರೋ ಹೊಸದಳ್ಳಿ ಒಂದೇ ಒಂದು ಸತಿ ಏನೋ ದೋಸೆ ಹಿಟ್ಟು ಹಾಕ್ಬಿಟ್ಟು ನಾನು ಮಿಕ್ಸಿಯಲ್ಲೇ ರುಬ್ಕೊಂಡಿದ್ದೆ ಗಾಯ್ಸ್. ನಮ್ಮದು ಮಿಕ್ಸಿ ರಿಪೇರಿ ಆಗ್ಬಿಟ್ಟೈತೆ. ಹಿಟ್ಟು ಚೆನ್ನಾಗಿ ಬಂದಿಲ್ಲ ಅಂತ ದೋಸೆನೇ ಎದೋಲಿಲ್ಲ ಅಂತ ಆವಾಗಿಂದ ದೋಸೆಗೆ ಹಾಕೋದೇ ನಿಲ್ಲಿಸ್ಬಿಟ್ಟೆ. ಅದಕ್ಕೆ ಬರುತ್ತೋ ಇಲ್ವೋ ಅಂತ ದೋಸೆ ಫಸ್ಟ್ದು ಹಾಕಿ ನೋಡಿದೆ, ಆದರೆ ಚೆನ್ನಾಗೇ ಬಂತು. ಚಾರ್ವಿ ಒಬ್ಳಿಗೆ ದೋಸೆ ಒಯ್ದ್ಬಿಟ್ಟು ಇನ್ನು ಮಿಕ್ಕಿರೋ ಹಿಟ್ಟನ್ನ ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕ್ಬಿಟ್ಟು ಕ್ಲೀನಾಗಿ ಎತ್ತಿ ಫ್ರಿಜ್ಜಲ್ಲಿ ಇಕ್ಕೋಣ ಅಂತ ಫ್ರಿಜ್ಜಲ್ಲಿ ಇಟ್ಟೆ. ಫ್ಯಾನ್ ಆಫ್ ಮಾಡಪ್ಪ. ಚೆನ್ನಾಗಿದೆಯಾ? ಸೂಪರು. ನಿಮ್ಮ ಅಮ್ಮ ಮನೆ ಸಾರಲ್ವಾ. ಚಾರ್ವಿ ದೋಸೆ ತಿಂತವಳೆ. ಬೇಗ ತಿನ್ನು, ಬಿಲ್ಡಪ್ ಹೊಡಿಬೇಡ. ಡಿಪ್ರೆಷನ್ ಹೆಂಗೈತೆ ಸಾರು? ಯಾರು ಮಾಡಿದ್ದು? ಅಮ್ಮ ಮಾಡೋದು ಸೂಪರ, ಅಮ್ಮಮ್ಮ ಮಾಡೋದು ಸೂಪರ. ನೀನು ಇದೆಯಾ ನೋಡು, ನೀನು ಹಾಳಾಗೋದಲ್ದಿರ ಅವಳನ್ನ ಹಾಳು ಮಾಡ್ತೀಯ. ತಿನ್ನೋ ಮಗಳೇ. ಸೊ ಇವಾಗ ನಾನೊಂದು ದೋಸೆ ಮಾಡ್ಕೊಂಡಿದ್ದೀನಿ ಗಾಯ್ಸ್. ಚಿಕನ್ ಸಾರಿಗೆ ದೋಸೆ ಸಖತ್ತಾಗಿರುತ್ತೆ. ಅದಕ್ಕೆ ಒಂದು ದೋಸೆ, ಚಿಕನ್ ಸಾರು ವಿತ್ ದೋಸೆ. ಎಷ್ಟು ದಿನ ಆಯಿತು ಗೊತ್ತಾ ಗಾಯ್ಸ್ ಚಿಕನ್ ಸಾರು ದೋಸೆ ತಿಂದು. ನಮ್ಮ ಹಸ್ಬೆಂಡ್ಗೂ ನನ್ನ ಪಾಪಗೆ ಮಾತ್ರ ಅಲ್ಲ, ನಮ್ಮ ಅತ್ತೆ ಮಾಡೋ ಸಾರು ಇಷ್ಟ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಅತ್ತೆ ಮಾಡೋ ಸಾರುಗಳೆಲ್ಲ. ಹಾಗೆ ನಮ್ಮ ಅತ್ತೆ ಲಿಟ್ಟಿ ಅನ್ನೋದೊಂದು ಮಾಡ್ತಾರೆ ಗಾಯ್ಸ್, ಅದಂತೂ ನನಗೆ ಫೇವ್ರೆಟ್ ಡಿಶ್ ಅಂತಾನೆ ಹೇಳ್ಬೋದು ಅವ್ರು ಮಾಡೋದ್ರಲ್ಲಿ. ನೆಕ್ಸ್ಟ್ ಟೈಮ್ ಏನಾದರೂ ನಮ್ಮ ಅತ್ತೆ ಮಾಡಿ ನನಗೆ ಕೊಟ್ಟು ಕಳಿಸಿದ್ರೆ ಅದು ಯಾವ ರೀತಿ ಇದೆ ಅಂತ ನಿಮಗೆ ವಿಡಿಯೋ ಅಲ್ಲಿ ತೋರಿಸ್ಕೊಡ್ತೀನಿ, ಓಕೆನಾ? Few moments later. ಬಾಯ್. ಎಷ್ಟು ಟೈಮ್? 10 ಗಂಟೆ. ಬಾಯ್. ಎಷ್ಟೊತ್ತಿಗೆ ಬರ್ತೀಯಾ? ಬಾಯ್. ಸೊ ನಮ್ಮ ಹಸ್ಬೆಂಡು ನೈಟ್ ಡ್ಯೂಟಿಗೆ ಹೋಗ್ತವ್ರೆ ಗಾಯ್ಸ್. ಸಂಡೇ ಕೂಡ ನಮ್ಮ ಹಸ್ಬೆಂಡ್ ಮನೇಲಿರಲ್ಲ ಗಾಯ್ಸ್. ನೋಡಿ ನಮ್ಮ ಹಸ್ಬೆಂಡು ನೈಟ್ ಡ್ಯೂಟಿಗೆ ಹೋದ್ರು ಗಾಯ್ಸ್. ಸಂಡೇ ಮನೇಲಿರಲ್ಲ. ಸೊ ಇವಾಗ ನಾನು ಹಿಂದೆ ಕಾಣಿಸ್ತೈತಲ್ಲ ಬಟ್ಟೆ, ಅದನ್ನು ಒಣಗಾಕಬೇಕು. ಸೊ ಅದನ್ನ ಹೋಗಿ ಒಣಗಾಕ್ಬಿಟ್ಟು ಸಿಗೋಣ. ಹಾಗೆ ಚಾರ್ವಿ ಫುಲ್ ಸ್ಲೀಪ್ ಗಾಯ್ಸ್. ಚಾರ್ವಿ ಮಲಗಿಬಿಟ್ಟವಳೆ ಚಾರ್ವಿ. ಸೊ ಇವಾಗ ನಾನು ಬಟ್ಟೆ ಒಣಗಾಕ್ಬಿಟ್ಟು ಬಂದು ಬಟ್ಟೆ ಒಣಗಾಕ್ಬಿಡ್ತೀನಿ ರೀ.
ಮರ್ತೋಗ್ತೀನಿ ಗಾಯ್ಸ್, ಇಲ್ಲ ಅಂದರೆ ಹಂಗೆ ಬಿಟ್ಬಿಡ್ತೀನಿ. ಮರ್ತೋಗ್ಬಿಟ್ಟು ಬಟ್ಟೆ ಒಣಗಾಕೋದು, ಅದಕ್ಕೆ ಫಸ್ಟ್ ಬಟ್ಟೆ ಒಣಗಾಕ್ಬಿಡೋಣ. ಸೊ ಗಾಯ್ಸ್, ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು ಅಲ್ವಾ. ಇವಾಗೆ ಹೋಗಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ಎಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇದೇ ಥರ ನನ್ನ ವಿಡಿಯೋ ನೋಡಿ ನನ್ನ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬೈ ಗಾಯ್ಸ್. ಅಲ್ಲ ಗಾಯ್ಸ್, ಹೋಗಿ ಬಟ್ಟೆ ಒಣಗಾಕ್ಬಿಟ್ಟು ಬರೋ ಒಳಗಡೆ ಎದ್ದು ಬಿಟ್ಟಿದ್ಯಲ್ಲಮ್ಮ, ಯಾಕೆ ಜಿಜ್ಜ ಆಗೋಯ್ತಾ? ಇನ್ನು ಮತ್ತೆ ಮಲಗು. ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತೀಯ. ಎದ್ಬಿಟ್ಟವಳೆ ಇವಳು, ತೀಟ ಇವಳು, ಬಳೆ ನಿದ್ದೆನೇ ಬರಲ್ಲ ಗೈಸ್ ಇವಳಿಗೆ. ಅವ್ರ ಅಪ್ಪನ ಥರ ನಿದ್ದೆನೇ ಬರಲ್ಲ ತಾನೆ? ತಾನೆ ಚಿನ್ನಮ್ಮ? ಆದರೂ ನಾನು ಲಾಗ್ ಎಷ್ಟು ಮೆತ್ತಗೆ ಹೆಣ್ಣು ಮಾಡಿದೆ, ಆದರೂ ಎದ್ಬಿಟ್ಟವಳೆ. ಸರಿ ಬಾಯ್ ಮಾಡಿ, ಬಾಯ್.